ಮಹಿ, ಇದು ಸರಿಯಲ್ಲ. ಇವ್ನು ಮಿತಿ ಮೀರಿ ಹೋಗ್ತಿದ್ದಾನೆ ಏನೋ, ಆಲ್ರೆಡಿ ಹೋಗ್ಬಿಟ್ಟಿದ್ದಾನೆ. ಅವನ್ ದಾರಿ ತಪ್ಪಿ ಯಾವ್ದೋ ಕಾಲ ಆಯ್ತು. ಅದೆಲ್ಲ ಈಗ ಜಾಸ್ತಿ ಆಗ್ತಿದೆ ಅಷ್ಟೇ. ಆರೋ ದೀಪ ಜೋರ ಗುರಿಯತ್ತೆ ಅಂತ ಹೇಳ್ತಾರಲ್ಲ, ಹಾಗಾಯ್ತು. ಇದೆಲ್ಲ ಜಾಸ್ತಿ ದಿನ ನಡೆಯಲ್ಲ ಪಾತ, ಅದಂತೂ ಪಕ್ಕ. ಮಹಿ, ಇದನ್ನೆಲ್ಲ ನೋಡ್ತಿದ್ರೆ ಮನ್ಸಿಗೆ ತುಂಬಾನೇ ಬೇಜಾರಾಗತ್ತೆ ಗೊತ್ತಾ. ಇವನಿಂದಾಗಿ ನಮ್ಮ ಮನೆ ಪರಿಸ್ಥಿತಿ ಈ ತರ ಆಗೋಯ್ತಲ್ಲ ಅಂತ ಅವನ ಮೇಲೆ ಕೆಟ್ಟು ಕೋಪ ಬರ್ತೈತೆ. ಅಣ್ಣ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ಅಲ್ಲ, ಆಫ್ಟರ್ ಆಲ್ ಒಂದು ಲೋಗೋಗೋಸ್ಕರ ಅವನು ಈ ಲೆವೆಲ್ ಇಳಿತಾನೆ ಅಂದ್ರೆ ನಾನೇನು ಹೇಳಿ. ಇವನ್ ಯೋಗ್ಯತೆ ಏನು ಅದನ್ನೇ ಮರ್ತೋಗ್ಬಿಟ್ಟಿದ್ದಾನೆ. ತುಂಬಾನೇ ಚೀಪಾಗಿ ಬಿಹೇವ್ ಮಾಡ್ತಾನೆ. ಯಾರು ಹೇಳಿದ್ದು ಕೇಳೋದಿಲ್ಲ. ಮಹಿ, ಇವನು ಲೈಫಲ್ಲಿ ಯಾವತ್ತೂ ಚೇಂಜ್ ಆಗಲ್ಲ. ಅವ್ರು ಏನ್ ಮಾಡ್ತಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿದೆ ಪಾರ್ಥ. ಇದು ಸಿಂಪಲ್ ಜಗಳ ಅಲ್ಲ. ಅವ್ರ ಲೆಕ್ಕಾಚಾರ ಬೇರೆನೆ ಇದೆ. ಅವ್ರ ಪ್ಲಾನ್ ಏನೋ ದೊಡ್ಡದಾಗೆ ಇರುತ್ತೆ. ಅಪೇಕ್ಷಾ, ಅವನ್ ಗುರಿ ಏನೇ ಇರಲಿ, ಅದನ್ನ ಉಲ್ಟಾ ಮಾಡೋದು ಹೇಗೆ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನಾನು ಹೊರಗಡೆ ಹೋಗಿ ಬರ್ತೀನಿ. ಎಲ್ಲಿಗೆ ಹೋಗ್ತಿದ್ಯಾ ಪಾರ್ಥ? ಆಫೀಸ್ಗೆ. ಏನ್ ಹೇಳ್ತಿದ್ಯಾ? ಎಸ್ ಮಹಿ, ಬಿಗ್ ಬ್ರೋನ ಉಳಿಸೋದಕ್ಕೆ ನಂಗೊಂದು ದಾರಿ ಗೊತ್ತಿದೆ. ಐಲ್ ಟ್ರೈ ಮೈ ಬೆಸ್ಟ್. ಪಾರ್ಥ, ಏನ್ ಪ್ಲಾನು? ನೀವೇನ್ ಮಾಡ್ಬೇಕು ಅಂತಿದ್ದೀರಾ? ಏನಾದ್ರೂ ಹೇಳ್ಬಿಟ್ಟು ಹೋಗಿ. ಬಂದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ. ಜಸ್ಟ್ ವೇಟ್ ಅಂಡ್ ವಾಚ್. ಏನ್ ಮಾಡಕ್ ಹೊರಟಿದ್ದಾರೆ ಇವರು? ಇಷ್ಟು ದಿವಸ ಭೂಮಿಕಾ, ಮಲ್ಲಿ, ಮಕ್ಕಳು, ಆನಂದ ಇವ್ರ ಮೂಲಕ ಪರೋಕ್ಷವಾಗಿ ನನಗೆ ತೊಂದರೆ ಕೊಡ್ತಾ ಇದ್ದೆ. ಯಾಕೆ? ಅಸ್ತ್ರಗಳೆಲ್ಲ ಮುಗಿದೋಯ್ತಾ? ನೇರವಾಗಿ ನನ್ನ ಜೊತೆಗೆ ಫೈಟಿಂಗ್ ನಿಂತಿದ್ಯಾ? ಆಗ್ಲಿ, ಒಳ್ಳೇದೇ. ನೋಡು, ನಿನ್ನ ಜೀವನದ ಉದ್ದೇಶ ಏನು ಅಂತ ನನಗೆ ಗೊತ್ತಿಲ್ಲ. ನನ್ನ ಉದ್ದೇಶ ಬಹಳ ಕ್ಲಿಯರ್ ಆಗಿದೆ. ನಾನು ಬೆಳಿಬೇಕು ಅನ್ನೋದು. ನನ್ನೊಂದು ಸಿದ್ಧಾಂತ ಇದೆ. ನನ್ನ ಕಾಲು ಎಳಿಯಕ್ಕೆ ನೋಡೋರು ಯಾವಾಗಲೂ ನನ್ನ ಕಾಲು ಕೆಳಗೆ ಇರ್ತಾರೆ ಅಂತ. ನಿನ್ನ ಸ್ಟೇಟಸ್ ಏನು ಅಂತ ನಿನಗೆ ಅರ್ಥ ಆಗಿರಬೇಕು. ನಾನು ಉಪ್ಪು ತಿಂದಷ್ಟು ನೀನು ಅನ್ನ ತಿಂದಿಲ್ಲ. ನಾನು ಕಟ್ಸಿರೋ ಸ್ಟೇಡಿಯಮಲ್ಲೇ ಆಟ ಆಡ್ತಾ ಇದೆಯಾ? ನನ್ನ ಮುಂದೆನೇ ಬಾಲ ಬಿಚ್ತೀಯಾ? ಪಿಚ್ಚು ಅದನ್ನು ಹೇಗೆ ಕಟ್ ಮಾಡಬೇಕು ಅಂತ ನನಗೆ ಗೊತ್ತು. ಈ ಬೆಂಕಿಗೆ ದೀಪ ಹಚ್ಚೋದು ಗೊತ್ತು, ಸುಡೋದು ಗೊತ್ತು. ನೆನಪಿರಲಿ, ನನ್ನನ್ನು ಹಾಳು ಮಾಡೋದಕ್ಕೆ ನೀನು ಯಾವ ಎಕ್ಸ್ಟ್ರೀಮ್ಗೆ ಹೋಗ್ತೀಯ ಅಂತ ನಾನು ನೋಡಬೇಕು. ಯಾಕೆಂದ್ರೆ ನನ್ನ ರೀಚ್ ಏನು ಅಂತ ನೀನು ಗೊತ್ತಾಗಬೇಕಲ್ವಾ? ಹಾರಾಟ್, ನಾನು ಅವತ್ತೇ ಹೇಳಿದ್ದೆ, ನಮ್ಮ ಮನೆಯವ್ರ ವಿಷಯಕ್ಕೆ ಬಂದರೆ ನಾನು ವಿತ್ ಜಡ್ಜ್ಮೆಂಟ್ ಬರ್ತೀನಿ ಅಂತ. ಇದು ಮೊದಲನೇ ಹೆಜ್ಜೆ. ಶುರುವಾಗಿದೆ. ಕೌಂಟರ್ ಸ್ಟಾರ್ಟ್ ಮಾಡೋ. ಹಾಯ್ ಪಪ್ಪಾ. ಪಪ್ಪ, ಇವತ್ತು ನೀವು ಪ್ರೆಸ್ ಮೀಟ್ ಅಲ್ಲಿ ಮಾತಾಡಿದ್ರಲ್ಲ, ತುಂಬಾ ಚೆನ್ನಾಗಿತ್ತು. ನಾವು ಟಿವಿಲಿ ನೋಡಿದ್ವಿ. ಹೌದಾ? ಪಪ್ಪ, ನೀವು ಸಿಂಪಲ್ ಅಲ್ಲ. ಮೈ ಪಪ್ಪ ಇಸ್ ಮೈ ಹೀರೋ. ಮೈ ಪಪ್ಪ ಇಸ್ ಮೈ ಬೆಸ್ಟ್ ಪಪ್ಪ. ಥ್ಯಾಂಕ್ಸ್ ಪುಟ್ಟ, ಕೂತು. ನೋಡ್ಬಿಟ್ಟಿ, ಯಾರು ಹುಟ್ಟಾಗ್ಲೇ ಹೀರೋ ಅಲ್ಲ. ಒಂದೊಳ್ಳೆ ಉದ್ದೇಶಕ್ಕೆ, ಒಂದೊಳ್ಳೆ ಕೆಲಸಕ್ಕೆ ಇನ್ನೊಬ್ರು ಸಹಾಯಕ್ಕಿದ್ದು ನಿಂತಾಗ ಹೀರೋ ಅಂತ ಅನಿಸ್ಕೋತಾರೆ. ಹೀರೋ ಆಗೋದು ಸುಲಭ ಅಲ್ಲ. ತುಂಬಾ ಎಫರ್ಟ್ ಹಾಕಬೇಕು. ಆಮೇಲೆ ತುಂಬಾ ಚಾಲೆಂಜಸ್ನ ಫೇಸ್ ಮಾಡಬೇಕು. ಆಯ್ತಾ? ಕರೆಕ್ಟ್. ಸೊ ಇದೇ ಮಾತಿಗೆ ಸ್ವೀಟ್ ತಿನ್ನಿ. ಅಂಡ್ ಫಸ್ಟ್ ನಿಮಗೆ, ಯಾಕಂದ್ರೆ ಇದೆಲ್ಲ ಸಾಧ್ಯ ಆಗಿದೆ ನಿಮ್ಮಿಂದ. ಥ್ಯಾಂಕ್ ಯು ಸೋ ಮಚ್. ಸ್ವೀಟ್ ಇದೇನದಕ್ಕೆ ಒಂದೇ ಜಾಮೂನ್ ಇದೆ? ಅದು ಬಟ್ಲು ಚಿಕ್ಕದಲ್ವಾ, ಅದಕ್ಕೆ ಒಂದಿಟ್ಟಿದ್ದೀನಿ. ನೀವು ಮುಗಿಸಿ, ನಾನು ಇಡೀ ಪಾತ್ರೆ ಅಂತ ಅಂದ್ಕೊಡ್ತೀನಿ. ಥ್ಯಾಂಕ್ ಯು. ತೊಳಿ ತೊಳಿ ತೊಳಿ. ಫಸ್ಟ್ ನೀವು ತಿನ್ನಿ. ಏ ತಿನ್ನೋ. ತಿನ್ನಿ ಪಪ್ಪ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಹಲೋ. ಹಾಂ ಸರ್, ಹೇಳಿದ್ರು. ಹಾಂ ಸರ್, ಗೊತ್ತು, ಬರ್ತೆ. ಹಾಂ, ಥ್ಯಾಂಕ್ ಯು.
ಭೂಮಿಕಾ ಸ್ಕೂಲಿಂದ ಫೋನು. ಹಾ ಅದೇ ಮ್ಯಾನೇಜ್ಮೆಂಟ್ ಚೇಂಜ್ ಆಗ್ತಿದೆ ಅಂತ ಹೇಳಿದ್ವಲ್ಲ ಅದ್ರದ್ದು ರಿಮೈಂಡರ್ ಕಾಲ್. ಭೂಮಿಕಾ ಈ ವಿಷಯನ ನೆನ್ನೆ ನೀವು ಹೇಳಿದ್ರಿ, ನಾನು ಯೋಚನೆ ಮಾಡಿದೆ. ಒಳ್ಳೆ ಒಂದು ಅವಕಾಶನ ಕಳ್ಕೊತಾ ಇದ್ದಾರೆ ಅಂತ ಅನ್ಸುತ್ತೆ. ಈಗ ಹೇಗಿದ್ರು ಮ್ಯಾನೇಜ್ಮೆಂಟ್ ಚೇಂಜ್ ಆಗ್ತಾ ಇದೆ, ಅದು ಇನ್ಯಾರ್ದೋ ಕೈಗೆ ಹೋಗೋ ಬದಲು ನೀವೇ ಯಾಕೆ ಇನಿಷಿಯೇಟ್ ತಗೊಂಡು ಇನ್ಚಾರ್ಜ್ ತಗೋಬಾರ್ದು ಅಂತ. ಏನ್ ಹೇಳ್ತಿದ್ದೀರಾ ಗೌತಮ್? ಅಲ್ಲ, ಸ್ಕೂಲ್ ನಡೆಸೋದು ಏನ್ ಮಕ್ಕಳು ಪಾಠ ಹೇಳೋ ಅಷ್ಟು ಸುಲಭ ಅನ್ಕೊಂಡಿದ್ದೀರಾ? ತುಂಬಾ ಕಷ್ಟದ ಕೆಲಸ ಅದು. ಅದಕ್ಕೆ ಅಂತ ಒಂದ್ ಸೆಟ್ ಸ್ಕಿಲ್ಸ್ ಬೇಕು, ಫುಲ್ ಟೈಮ್ ಕಮಿಟೆಡ್ ಆಗಿರ್ಬೇಕು. ಅದೆಲ್ಲ ಆಗಲ್ಲ ಅದು. ಅಮ್ಮ, ಸ್ಕೂಲ್ ಅಂದ್ರೆ ನೀವಿರೋ ಜಾಗನೇ ಅಲ್ವಾ? ನೋಡಿ, ಮಕ್ಕಳು ಅದನ್ನೇ ಹೇಳ್ತಾ ಇದ್ದಾರೆ, ನಿಮಗೆ ಸೂಟ್ ಆಗುತ್ತೆ ಇದು ಭೂಮಿಕಾ. ಇಲ್ಲ ಗೌತಮ್ ಅವ್ರೆ, ನಾನು ಹೇಳಿದ್ನಲ್ಲ ಮಕ್ಕಳು ಪಾಠ ಹೇಳ್ಕೊಡೋದು ಈಸಿ ಅಂತ. ಅಲ್ಲ, ಅದೊಂದು ದೊಡ್ಡ ಜವಾಬ್ದಾರಿ. ನಾಳೆ ದಿನ ಏನಾದ್ರೂ ಒಂದು ಹೆಚ್ಚು ಕಮ್ಮಿ ಆದ್ರೆ ಆಮೇಲೆ ಅದರ ಪರಿಣಾಮ ಎಲ್ಲರ ಮೇಲೂ ಬೀಳುತ್ತೆ. ನನಗಂತೂ ಭಯ ಆಗುತ್ತಪ್ಪ. ಭಯ ಇರೋದು ತಪ್ಪಲ್ಲ ಭೂಮಿಕಾ, ಆದ್ರೆ ಆ ಭಯದಿಂದ ನಮ್ಮ ಕನಸನ್ನ ಬಿಟ್ಟು ಬಿಡೋದು ತಪ್ಪಾಗುತ್ತೆ. ಅದೊಂದು ದ್ರೋಹ, ಅನ್ಯಾಯ. ಒಂದು ಭಯದಿಂದ ಒಳ್ಳೆ ಅವಕಾಶನ ಬಿಟ್ಕೊಡ್ಬಾರ್ದಲ್ವಾ? ನೋಡಿ, ನೀವು ಮಕ್ಕಳ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತೀರಾ, ನಿಮ್ಮ ಫ್ಯೂಚರ್ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಅದು ನನ್ನ ಪ್ರಶ್ನೆ. ಭೂಮಿಕಾ, ಒಂದ್ಸತಿ ನೀವು ಹೇಳಿದ್ರಿ ನಂದೇ ಆದ ಒಂದು ಸ್ಕೂಲ್ ಇರಬೇಕು ಅಂತ. ಅದು ಬರೀ ಬಾಯಿ ಮಾತಾಗಿರಲಿಲ್ಲ, ನಿಮ್ಮ ಮನಸ್ಸಿನ ಮಾತಾಗಿತ್ತು. ಮರ್ತೋಯ್ತಾ ನಿಮಗೆ?